ನಿಮ್ಮನ್ನು ಸೇರಿದಾಗೆ ಹಲವು ಬಿಜೆಪಿ ನಾಯಕರನ್ನ ಇದೇ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸಿದ್ದೀನಿ. ನೀವು ಹೇಳುವಂಥ ಕಾರ್ಯಕ್ರಮಗಳನ್ನ ನೋಡಿದ್ರೆ ಎಸ್ ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ, ಬಟ್ ವಿಸಿಬಲ್ ಆಗ್ತಿಲ್ಲ ಸರ್. ಅದು ಅಂದರೆ ನಾಯಕತ್ವದ ಆಧಾರದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಯಾವ ಆಧಾರದಲ್ಲಿ ಹೋಗ್ತಾ ಇದ್ದೀರಾ? ಯಾಕದು ಜನರ ಮನಸ್ಸಲ್ಲಿ ಕೂತ್ಕೋತಾ ಇಲ್ಲ? ನೋಡಿ, ಈಗ ಮೂಢ ಹಗರಣ ನಡೆದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ವಿ. ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ವಾಲ್ಮೀಕಿ ಹಗರಣದ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ವಿ. ಇವತ್ತು ಗೃಹಲಕ್ಷ್ಮಿಯ ಏನು ದೊಡ್ಡ ಹಗರಣ ಆಗೈತೆ, 5,000 ಕೋಟಿ 1,24,00,000 ತಾಯಂದರಿಗೆ, ಅದನ್ನು ಇವತ್ತು ನಾವು ವಿಷಯವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಆ ಅಮೌಂಟ್ ಏರ್ತಾನೆ ಹೋಗ್ತಾ ಇದೆ. 5,000 ಕೋಟಿ ಇದ್ದು ಈಗ ಏರ್ತಾ ಇದೆ. ಹೀಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಜನಮಾನಸದಲ್ಲಿ ಇರ್ಲಿಕ್ಕೆ ಏನು ಬೇಕೋ ಅದು ನಾವೆಲ್ಲ ಮಾಡೇ ಮಾಡ್ತೀವಿ. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸಿನ ಪ್ರತಿಯೊಂದು ಹಂತದಲ್ಲಿ ಎಲ್ಲೆಲ್ಲಿ ತಪ್ಪುಗಳು ನಡೀತಾವೆ ಅವನು ಹೊರಗೆ ಜನರಿಗೆ ತೋರಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ. ಒಂದು ಟೀಕೆ ಇದೆ ಸರ್, ಹಾಗಾದ್ರೆ ಈ 2.5 ವರ್ಷ ಆಯಿತು, ಇಷ್ಟೊಂದು ವೈಫಲ್ಯಗಳು ನಿಮಗೆ ಇರೋದ್ರಿಂದಾಗಿ ಇದಕ್ಕಿಂತ ಅಸ್ತ್ರ ಬೇಕಾಗಿಲ್ಲ. ಆದರೂ ಬಿಜೆಪಿ ಆ ಮಟ್ಟಿಗೆ ಧ್ವನಿ ಯಾಕೆ ಎತ್ತುತ್ತಿಲ್ಲ? ಅಂದರೆ ಎಲೆಕ್ಷನ್ ಇನ್ನೂ ಹತ್ತಿರ ಬಂದಿಲ್ವಲ್ಲ. ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಕೇವಲ ಆಡಳಿತ ಮಾಡಲಿಕ್ಕೆ ಅಥವಾ ಇಲೆಕ್ಷನ್ ಬಂದಾಗ ಮಾಡ್ತಕ್ಕಂಥ ಪಾರ್ಟಿ ಇಲ್ಲ. ನಾವು 24/7 ಇಂಟು 365 ಡೇಸ್ ವರ್ಕಿಂಗ್ ಪಾರ್ಟಿ ಇರ್ತದೆ ಭಾರತೀಯ ಜನತಾ ಪಾರ್ಟಿ. ಚುನಾವಣೆ ಇರಲಿ ಇರದೇ ಇರಲಿ, ನಾನು ಮೊನ್ನೆ ಅದಕ್ಕೆ ಹೇಳ್ತಾ ಇದ್ದೆ ಅಧಿವೇಶನದಲ್ಲಿ, ಮೇಡಮ್ ಅವ್ರಿಗೆ ಯಾವುದು ಚುನಾವಣೆ ಇಲ್ಲ, ಆ ದುಡ್ಡು ಹಾಕಿಬಿಟ್ರಿ ಅಟ್ಲೀಸ್ಟ್ ಅಂತಂದೇಳಿ. ಯಾಕಂದರೆ ಇವ್ರದ್ದು ಏನಾಗಿದೆ ಅಂತಂದರೆ, ಚುನಾವಣೆ ಬಂದಾಗ ಒಂದು 3-4 ಅಂತ ಎಟ್ ಎ ಟೈಮ್ ಹಾಕಿ ಆ ಮಹಿಳೆಯರನ್ನ ಹಿಡಿದುಕೊಟ್ಟು ಇಟ್ಕೊಳ್ಳೋಂಥ ಕೆಲಸ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಯಾವ ಚುನಾವಣೆ ಇಲ್ಲ. ಈಗ ನೀವು TPJB ಚುನಾವಣೆ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ಸು? ನಿಮ್ಗೆ ಇಷ್ಟು ಸ್ಪಷ್ಟ ನಿಮ್ಗೆ ಮೆಜಾರಿಟಿ ಐತಿ, ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಯಾಕೆ ಚುನಾವಣೆಗೆ ಹೋಗ್ತಾ ಇಲ್ಲ ನೀವು ಇನ್ನೋರಿಗೆ? ಹಾಗಾದರೆ ಕಾಂಗ್ರೆಸ್ಸಿಗೆ ಭಯನಾ ಚುನಾವಣೆಗೆ ಹೋಗಕ್ಕೆ? ಯಾಕೆ ಭಯ? ಮತ್ತೆ ದೊಡ್ಡ ಮ್ಯಾಂಡೇಟ್ ತಗೊಂಡವ್ರು ಇನ್ನೂ ಕಾನ್ಫಿಡೆಂಟ್. ನೋಡಿ, ಕಾನ್ಫಿಡೆಂಟ್ ಇದ್ರೆ ನೀವು ಯಾಕೆ ಇನ್ನೂರು TP ಹೋಗವಲ್ರಿ, ZP ಹೋಗಲ್ರಿ, BBMP ಇಲೆಕ್ಷನ್ ಮಾಡುವಲ್ರಿ? ಎಷ್ಟು ಇಲೆಕ್ಷನ್ ಪೆಂಡಿಂಗ್ ಉಳಿದ ನಿಮ್ಗೆ? ಎಷ್ಟು ವರ್ಷದಿಂದ ಪೆಂಡಿಂಗ್ ಉಳಿದ? ಯಾಕೆ ಮುಂದೂಡುವಂತ? ಯಾಕೆ ನಿಮ್ಮ ಕೋರ್ಟ್ನಲ್ಲಿ ನಿಮ್ಮ ಕರೆಕ್ಟ್ ಸಬ್ಮಿಟ್ ಮಾಡ್ರೆ ಆನ್ ಡೇಟ್ ಇಲೆಕ್ಷನ್ ಅನೌನ್ಸ್ ಆಗುತ್ತೆ. ಆದ್ರೆ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಇಲೆಕ್ಷನ್ ಹೋಗುವಂತ ಭಯ ಐತೆ. ಆ ಭಯದಿಂದ ಇವತ್ತು ಇಲೆಕ್ಷನ್ ಮಾಡಕ್ಕೆ ಕೊಡ್ತಾ ಇಲ್ಲ. ಈ ಚುನಾವಣೆ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಸರ್, ನನಗೆ GBA ಬಗ್ಗೆ ಮಾತಾಡಬೇಕು. ಇವತ್ತು ಬೆಂಗಳೂರಿನ ಜನ, ಗ್ರಾಮೀಣ ಭಾಗದ ಜನ ವಿಶೇಷವಾಗಿ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸ್ಪಷ್ಟವಾಗಿ ಹೇಳ್ತೀನಿ, ಗುಂಡಿಯಲ್ಲಿ ರಸ್ತೆ ಹುಡುಕೋದೇ ಇವತ್ತೈತೆ. ಇದು ನೀವು ಬರೇ ಬೆಂಗಳೂರಿಗೆ ಹೇಳಕ್ಕೆ ಹೋಗ್ಬೇಡಿ. ಹೌದು, ನಾನು ಹೇಳೋದು ಭಾಳ ಸ್ಪಷ್ಟವಾಗಿರ್ತೀನಿ. ಇದು ನಾಟ್ ಓನ್ಲಿ ಫಾರ್ ಬೆಂಗಳೂರು, ಇಟ್ ಈಸ್ ಫಾರ್ ಎಂಟೈರ್ ಕರ್ನಾಟಕ. ಇಡೀ ಕರ್ನಾಟಕದಲ್ಲಿ ಬರೇ BJP ಶಾಸಕರಲ್ಲ, ಕಾಂಗ್ರೆಸ್ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತೊಂದರೆ ಇದೆ. ಇವತ್ತು ಇದೇ ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಕಾಂಗ್ರೆಸ್ ಕಡೆ ಸಮಯ ಇಲ್ಲ, ಹಣ ಇಲ್ಲ, ಎರಡೂ ಕೂಡ ಇಲ್ಲ. ಗುಂಡಿಗಳನ್ನು ನೋಡಿ, ಬೆಂಗಳೂರು ನಾವು ಇಷ್ಟು ದೊಡ್ಡ ಮೆಟ್ರೋ ಸಿಟಿ ಅಂತ ಇರ್ತೀವಿ, ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸಿಟಿ. ಆ ಥರ ಇರ್ತಕ್ಕಂಥ ಜನನ ಇವತ್ತು ರೋಡಿಗಳಿದ್ರೆ ಇನ್ನೇನು ಬೇಕು ನಿಮಗೆ? ಹಾಗಾದ್ರೆ ಬೆಂಗಳೂರಿನಲ್ಲಿ ಏನು ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರು ಹಾಕಿಸ್ಲಾರ್ದಷ್ಟು ದುಡ್ಡಿಲ್ವಾ? 100 ಕೋಟಿ 200 ಕೋಟಿ ಅಷ್ಟು ಕೊಡುವಷ್ಟು ದುಡ್ಡಿಲ್ವಾ ಸರ್ಕಾರಕ್ಕೆ? ಹಾಗಾದ್ರೆ 1 ಕಿಲೋಮೀಟರ್ಗೆ ಅಪ್ರಾಕ್ಸಿಮೇಟ್ಲಿ 1 ಕೋಟಿ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಒಂದು 200 ಕೋಟಿ 300 ಕೋಟಿ ಆಗಲ್ವಾ ಕೊಡಕ್ಕೆ? ಖಂಡಿತ. ಏನು ಸಮಸ್ಯೆ ಹಾಗಾದ್ರೆ?